ವೆಲ್ಕಮ್ ಬ್ಯಾಕ್. ಕರುನಾಡ ಚಕ್ರವರ್ತಿ ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಶಿವಣ್ಣ ಆರೋಗ್ಯ ಸಮಸ್ಯೆಯಿಂದಾಗಿ ಬಳಲ್ತಾ ಇರೋದು ಗೊತ್ತಿರುವಂಥ ವಿಷಯವೇ. ಇದೀಗ ಡಾಕ್ಟರ್ ಶಿವರಾಜ್ ಕುಮಾರ್ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ. ಶಿವಣ್ಣ ಅಮೆರಿಕ ಹೊರಟ ಕಾರಣ ಸ್ಯಾಂಡಲ್ವುಡ್ನ ಗಣ್ಯರು ಇವತ್ತು ಮುತ್ತುರಾಜ್ ಮನೆಗೆ ಬಂದು ಬೀಳ್ಕೊಟ್ಟಿದ್ದಾರೆ. ಇತ್ತ ಹರಕೆ ಹೊತ್ತ ಅಭಿಮಾನಿಗಳು ಕೂಡ ಶಿವಣ್ಣನ ಮನೆ ಮುಂದೆ ಜಮಾಯಿಸಿದ್ರು. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಹೇಳಿದೆ. ಡಿಸೆಂಬರ್ 24ರಂದು ಮಿಯಾಮಿಯಲ್ಲಿ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ. ಜನವರಿ ಅಂತ್ಯದ ವೇಳೆ ಸಿನಿಮಾ ಕೆಲಸ ಆರಂಭಿಸೋ ನಿರೀಕ್ಷೆ. ಗುಣಮುಖರಾಗಿ ಬನ್ನಿ ಶಿವಣ್ಣ ಎಂದು ಅಭಿಮಾನಿಗಳ ಹಾರೈಕೆ. ರಾಜಮನೆತನದ ದೊಡ್ಡ ಕುಡಿ, ಅಭಿಮಾನಿಗಳ ಪ್ರೀತಿಯ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಶಿವಣ್ಣ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರೋದು ಗೊತ್ತಿರೋ ವಿಷಯನೇ. ಕಳೆದ 4-5 ತಿಂಗಳಿಂದ ಶಿವಣ್ಣನ ಆರೋಗ್ಯದಲ್ಲಿ ಸಹ ಏರುಪೇರಾಗಿದ್ರು. ಎಲ್ಲೂ ಹೇಳಿಕೊಳ್ಳದ ಶಿವಣ್ಣ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ಆದ್ರೆ ಅದ್ಯಾವಾಗ ಫಾರಿನ್ ನಲ್ಲಿ ಸರ್ಜರಿಯ ಅನಿವಾರ್ಯ ಇದೆ ಅನ್ನೋದು ಗೊತ್ತಾಯ್ತೋ ಆಗ್ಲೇ ಶಿವಣ್ಣನ ಆರೋಗ್ಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ದೊಡ್ಡಮನೆಯಿಂದ ಹೊರಬಿದ್ದಿದ್ದು. ತಮ್ಮ ಶಸ್ತ್ರಚಿಕಿತ್ಸೆ ಬಗ್ಗೆ ರಾಜ್ ನ್ಯೂಸ್ ಕನ್ನಡ ಜೊತೆ ಶಿವಣ್ಣ ಮಾತು. ಈ ಹಿಂದೆಯೇ ಹೆಲ್ತ್ ಬಗ್ಗೆ ಮಾಹಿತಿ ನೀಡಿದ ಹ್ಯಾಟ್ರಿಕ್ ಹೀರೋ. ಹೌದು, ಈ ಬಗ್ಗೆ ರಾಜ್ ನ್ಯೂಸ್ ಜೊತೆ ತಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ರು. ಅವರದ್ದೇ ನಿರ್ಮಾಣದ ಬೈರ್ತಿ ರಣಗಲ್ ಸಿನಿಮಾದ ಸಮಯದಲ್ಲಿ ಮಾತಾಡಿದ್ದ ಶಿವಣ್ಣ ತಮಗೆ ಆರೋಗ್ಯ ಸಮಸ್ಯೆ ಇದ್ದು ಅಮೆರಿಕಾಗೆ ಹೋಗುವುದಾಗಿ ಹೇಳಿಕೊಂಡಿದ್ರು. ಟ್ರೀಟ್ಮೆಂಟ್ ಏನೋ ಫಾರಿನ್ ಹೋಗ್ತಾರೆ. ಡಿಸೆಂಬರ್ ಹೋಗ್ತೀನಿ. ಡಿಸೆಂಬರ್ ಸಿನಿಮಾ ರಿಲೀಸ್ ಇಲ್ಲೇ ಇರ್ತೀರಾ? ಅದಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀನಿ. ನವೆಂಬರ್ 15th ಕಂಪ್ಲೀಟ್ ಮಾಡಿ ಡಿಸೆಂಬರ್ 6th or 7th ಮೇಲೆ ಹೊಡ್ತೀನಿ. ಓಕೆ ಓಕೆ, ಬಟ್ ಬೈ ಜನವರಿ 10th ಆರ್ ಬಿಫೋರ್ ಸಂಕ್ರಾಂತಿ ಅಲ್ಲಿ. ಓಕೆ, ಸೂಪರ್ ಅಣ್ಣ. ಒಂಚೂರು ನಮ್ಗೆ ಈಗ ನಿರಾಳ ನೆಮ್ಮದಿ ಅಂತ ಫೀಲ್ ಆಗ್ತಿದೆ ಅಣ್ಣ. ನಮ್ದು ತಿರ್ಗಾ ಕಮಿಟ್ಮೆಂಟ್ಸ್ ಎಲ್ಲ ಮಾಡಬೇಕು. ಹೌದು, ಐ ವಿಲ್ ಬಿ ಬ್ಯಾಕ್. ಅದಾದ್ಮೇಲೆ ನಥಿಂಗ್ ಟು ವರಿ. ಐ ಕ್ಯಾನ್ ಡೂ ಆಸ್ ಯೂಶುವಲ್. ನಾ ಏನೇನು ಮಾಡಬೇಕು ಎಲ್ಲದೂ ಅದು ಮಾಡ್ಬೋದು ಅಷ್ಟೇ. ಸೂಪರ್ ಅಣ್ಣ. ಓಕೆ, ಖುಷಿ ವಿಚಾರ ಹೇಳಿದ್ರಣ್ಣ. ಒಂದಿಷ್ಟು ನೆಮ್ಮದಿ ನಮಗೆಲ್ಲರಿಗೂ ಕೂಡ, ಇಡೀ ಕೇಳಿದವರಿಗೆ, ನಿಮ್ಮ ಫ್ಯಾನ್ಸ್ಗೆ ಎಲ್ಲರಿಗೂ ಒಂದು ನೆಮ್ಮದಿ ಇರುತ್ತೆ. ಈಗ ಅಣ್ಣ ಓಪನ್ ಕೇಳ್ಬೋದು, ಏನಾಗಿದೆ, ಯಾಕೆ ಹಿಂಗೆ ಬೇಡ ತಿಳ್ಕೊಳ್ಳೋದು ಬೇಡ. ಪಾಪ ನಿಮ್ಗೆ ಏನೋ ಮನ್ಸಲ್ಲಿ ಏನೋ ಒಂದು ಅದು ಬೇಡ. ಟ್ರೀಟ್ಮೆಂಟ್ ನಡೀತಾ ಇದೆ. ನಿಮ್ಮ ಆಶೀರ್ವಾದ ಇರಲಿ ನಮ್ಮೇಲೆ, ಅಷ್ಟೇ ಸಾಕು. ಆರೋಗ್ಯ ಸಮಸ್ಯೆ ನಡುವೆಯೂ ಪಾದರಸದಂತೆ ಓಡಾಡಿಕೊಂಡಿದ್ದ ಶಿವಣ್ಣ ಎಲ್ಲ ಸಿನಿಮಾ ಕೆಲಸ ಕಂಪ್ಲೀಟ್ ಮಾಡಿದ್ರು. ಇನ್ನು ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗುವುದು ಹತ್ತಿರವಾಗ್ತಿದ್ದಾಗೆ ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ದೇವರಿಗೆ ಹರಕೆ ಕಟ್ಟಿ ಬಂದಿದ್ರು. ಇಂದು ಅಮೆರಿಕಾಗೆ ತೆರಳಲಿರೋ ಶಿವಣ್ಣನಿಗೆ ಡಿಸೆಂಬರ್ 24ರಂದು ಮಿಯಾಮಿಯಲ್ಲಿ ಸರ್ಜರಿ ನಡೆಯಲಿದೆ. ಸರ್ಜರಿ ಆದ ಬಳಿಕ ಅಲ್ಲಿಯೇ ಒಂದಷ್ಟು ದಿನ ರೆಸ್ಟ್ ಮಾಡಿ ಗುಣಮುಖರಾದ ಮೇಲೆ ಭಾರತಕ್ಕೆ ಹಿಂತಿರುಗಲಿದ್ದಾರೆ. ಇನ್ನು ಶಿವಣ್ಣ ಜೊತೆ ಅಮೆರಿಕಾಗೆ ಅವರ ಪತ್ನಿ ಗೀತಾ, ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ಹಾಗೂ ಒಂದಷ್ಟು ಆಪ್ತರು ತೆರಳಿದ್ದಾರೆ. ಎಲ್ಲರಿಗೂ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ, ನ್ಯಾಚುರಲ್. ಬಟ್ ಚೆನ್ನಾಗಿದೆ. ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಇದೆ, ಆದರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ. ಅದಕ್ಕೇನಿಲ್ಲ. ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ಒಂದು ದುಃಖ ಅಷ್ಟೇ ಇಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತೆ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು. ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 weeks ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ. ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನಂಗೆ ಅದು ಖುಷಿ ಆಗುತ್ತೆ. ಯಾಕಂದ್ರೆ ಶಿವರಾಜ್ ಕುಮಾರ್ ನಿವಾಸದಲ್ಲಿ ದಿಗ್ಗಜರ ಸಮಾಗಮ. ಡಾಕ್ಟರ್ ಶಿವಣ್ಣನ ತಬ್ಬಿಕೊಂಡು ಭಾವುಕರಾದ ಕಿಚ್ಚ ಸುದೀಪ್. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು ಶಿವಣ್ಣನ ನಿವಾಸ. ಅಮೆರಿಕಾಗೆ ತೆರಳಿದ ಶಿವಣ್ಣನ ಕಾಣಲು ಇಡೀ ಸ್ಯಾಂಡಲ್ವುಡ್ ಗಣ್ಯರು ಮುತ್ತುರಾಜ್ ಮನೆ ಭೇಟಿ ನೀಡಿದ್ರು. ಸುದೀಪ್, ಉಪೇಂದ್ರ, ಬಿಸಿ ಪಾಟೀಲ್, ಮಧು ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ಸಿನಿ ಮಂದಿ ಶಿವಣ್ಣನಿಗೆ ಶುಭ ಕೋರಿ ಬೇಗ ಗುಣಮುಖರಾಗಿ ಬನ್ನಿ ಅಂತ ಹಾರೈಸಿದ್ರು.
ಇತ್ತ ಅಭಿಮಾನಿಗಳು ಸಹ ಮನೆ ಮುಂದೆ ಜಮಾಯಿಸಿದ್ದು ಶಿವಣ್ಣ ಆದಷ್ಟು ಬೇಗ ಹುಷಾರಾಗಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು. ಇತ್ತ ಶಿವಣ್ಣ ಅಮೆರಿಕಾಗೆ ಶಸ್ತ್ರಚಿಕಿತ್ಸೆಗೆ ಹೋಗುತ್ತಿರುವ ಕಾರಣ ದೇವಾಲಯಗಳಲ್ಲಿ ಪೂಜೆ ಕೈಂಕರ್ಯಗಳನ್ನ ಮಾಡಿಕೊಳ್ಳಲಾಗಿದೆ. ಶಿವಣ್ಣ ಹೆಸರಿನಲ್ಲಿ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರಗಳನ್ನ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿರೋ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ, ಮತ್ತೆ ಮೊದಲಿನಂತೆ ಶಿವಣ್ಣ ಲವಲವಿಕೆಯಿಂದ ಓಡಾಡಿಕೊಂಡಿರಲಿ ಎನ್ನುವುದು ರಾಜ್ ನ್ಯೂಸ್ ಬಳಗದ ಆಶಯ ಕೂಡ ಹೌದು. ಡಿಎಸ್ ಸತೀಶ್.